ಹಾಯ್ ಹಲೋ ಸ್ನೇಹಿತರೆ, ನಿಮಗೆಲ್ಲರಿಗೂ ಸನಾತನ ಧರ್ಮ ಮೋಟಿವೇಶನಲ್ ಚಾನಲ್ಗೆ ಸ್ವಾಗತ. ಪೌರಾಣಿಕ ಕಥೆಯ ಅನುಸಾರವಾಗಿ ಒಂದು ದುರ್ವಾಸ ಋಷಿಯಿಂದ ರಾಜನ ಇಂದ್ರನಿಗೆ ಸಿಕ್ಕ ಶಾಪದ ಕಾರಣದಿಂದ ಲಕ್ಷ್ಮಿ ಸ್ವರ್ಗಲೋಕ ಬಿಟ್ಟು ಅದೃಶ್ಯಳಾದಳು. ಲಕ್ಷ್ಮಿ ಹೋದ ಮೇಲೆ ಇಂದ್ರ ಅಧಿದೇವತಾ ನಿರ್ಭರ ಶ್ರೀಹೀನರಾದರು. ಅವರು ಎಲ್ಲ ವೈಭವವನ್ನು ಕಳೆದುಕೊಂಡು ಲುಪ್ತರಾದರು. ಈ ವಿಷಯ ಯಾವಾಗ ದೈತ್ಯರಿಗೆ ತಿಳಿಯಿತೋ ಅವರು ಸ್ವರ್ಗದ ಮೇಲೆ ಆಕ್ರಮಣ ಮಾಡಿದರು. ನಂತರ ಲೋಕವನ್ನು ಗೆದ್ದುಕೊಂಡನು. ಆದ್ದರಿಂದ ನಿರಾಶರಾದ ಇಂದ್ರ ಮತ್ತು ಅಧಿದೇವತೆಗಳೆಲ್ಲರೂ ಬ್ರಹ್ಮನ ಮುಂದೆ ಶರಣಾದರು. ಹೇ ಬ್ರಹ್ಮದೇವ, ನಮಗೆ ರಕ್ಷಣೆ ಮಾಡು. ದೈತ್ಯರು ಸ್ವರ್ಗಲೋಕದ ಮೇಲೆ ಆಕ್ರಮಣ ಮಾಡಿ ನಮ್ಮನ್ನು ಸ್ವರ್ಗಲೋಕದಿಂದ ಹೊರಗೆ ಅಟ್ಟಿದ್ದಾರೆ. ದೇವರಾಜ ಇಂದ್ರ ಲಕ್ಷ್ಮಿಯನ್ನು ಮತ್ತೆ ಪ್ರಸನ್ನ ಮಾಡುವುದಕ್ಕಾಗಿ ನಿಮ್ಮೆಲ್ಲರಿಗೆ ನಾರಾಯಣ ಕೃಪಾದೃಷ್ಟಿಯನ್ನು ಪ್ರಾಪ್ತಿ ಮಾಡಿಕೊಳ್ಳಿರಿ. ಅವರ ಆಶೀರ್ವಾದದಿಂದ ಕಳೆದುಕೊಂಡ ಸ್ವರ್ಗ ವೈಭವ ಪಡೆದುಕೊಳ್ಳುವಿರಿ. ಎಲ್ಲ ದೇವತೆಗಳು ಜೊತೆ ಬ್ರಹ್ಮನ ವಿಷ್ಣುವಿನ ಸನಿಹಕ್ಕೆ ಬಂದರು. ನಿಮ್ಮ ಶ್ರೀ ಚರಣದಲ್ಲಿ ಕೋಟಿ ಕೋಟಿ ಪ್ರಣಾಮ. ಮಾತಾ ಲಕ್ಷ್ಮಿ ನಮ್ಮ ಮೇಲೆ ಸಿಟ್ಟಾಗಿದ್ದಾರೆ. ದೈತ್ಯರು ನಮ್ಮನ್ನು ಸೋಲಿಸಿ ಸ್ವರ್ಗವನ್ನು ಅಧೀನ ಮಾಡಿಕೊಂಡಿದ್ದಾರೆ. ನಾವೇನು ನಿಮಗೆ ಶರಣಾಗಿದ್ದೇವೆ, ನಮ್ಮನ್ನು ರಕ್ಷಿಸಿ ಎಂದು ಬೇಡಿಕೊಂಡರು. ಬ್ರಹ್ಮ ಹೇಳಿದನು, ಗಾಬರಿಗೊಳ್ಳುವುದರಿಂದ ಏನೂ ಕೆಲಸವಾಗುವುದಿಲ್ಲ. ಈ ಸಮಯದಲ್ಲಿ ದೈತ್ಯರ ಮೇಲೆ ಕಾಲದ ತುಂಬ ವಿಶೇಷ ಕೃಪೆ ಇದೆ. ಆದ್ದರಿಂದ ನಿಮ್ಮ ಉತ್ಕರ್ಷ ದೈತ್ಯರು ಪತನದ ಸಮಯ ಬರುವುದಿಲ್ಲವೋ ಅಲ್ಲಿವರೆಗೆ ರಾಜಿ ಮಾಡಿಕೊಳ್ಳಿರಿ. ಇದೇ ನಿಮ್ಮ ಕಲ್ಯಾಣದ ಉಪಾಯ ಇದೆವೆಂದರು. ಕ್ಷೀರಸಾಗರದ ಗರ್ಭದಲ್ಲಿ ಅನೇಕ ದಿವ್ಯ ಪದಾರ್ಥಗಳ ಜೊತೆಗೆ ಅಮೃತವೂ ಅಡಗಿದೆ. ಅದು ಕುಡಿಯುವುದರಿಂದ ಸಾವು ಕೂಡ ಗೆಲ್ಲಬಹುದು ಎಂದರು. ಇದಕ್ಕಾಗಿ ನೀವು ಸಮುದ್ರ ಮಂಥನ ಮಾಡಬೇಕಾಗುತ್ತದೆ. ಇದು ಕೆಲಸ ಅತ್ಯಂತ ಕಠಿಣವಾಗಿದೆ. ಇದಕ್ಕೆ ನೀವು ದೈತ್ಯರ ಸಹಾಯ ಪಡೆದುಕೊಳ್ಳಿ. ಅವಶ್ಯಕತೆ ಇದ್ದಾಗ ನಾವು ಶತ್ರುಗಳಿಗೂ ಸಹ ಮಿತ್ರರಾಗಿ ಮಾಡಿಕೊಳ್ಳಬೇಕಾಗುತ್ತದೆ. ಆಮೇಲೆ ನೀವು ಅಮೃತವನ್ನು ಕುಡಿದು ಅಮರರಾಗಬಹುದು. ನಂತರ ದುಷ್ಟ ದೈತ್ಯರು ನಿಮ್ಮನ್ನು ಏನೂ ಮಾಡಲಾರರು. ಅವರು ಏನೇ ಹೇಳಿದರೂ ಕೇಳಿ. ಶಾಂತಿಯಿಂದ ಆಗುವ ಕೆಲಸ ಸಿಟ್ಟಿನಿಂದ ಆಗಲಾರದು. ದೇವರಾಜ ಇಂದ್ರ, ನೀನು ದೈತ್ಯರ ರಾಜ ಆದ ಬಲಿ ಹತ್ತಿರ ಹೋಗಿ ಅವರ ಮುಂದೆ ನೀನು ಸಮುದ್ರ ಮಂಥನದ ಒಂದು ಪ್ರಸ್ತಾವವಿಡು. ಎಲ್ಲ ದೇವತೆಯರು, ಬ್ರಹ್ಮನು ಮತ್ತು ಎಲ್ಲ ದೇವತೆಯರು ಸಹ ವಿಷ್ಣುವಿನ ಮಾತನ್ನು ಒಪ್ಪಿಕೊಂಡರು. ದೈತ್ಯರ ರಾಜವಾದ ಬಲಿಯ ಹತ್ತಿರ ಹೋಗಿ ನಾವೆಲ್ಲರೂ ಕೇಳಿಕೊಂಡ ಎಂದು ಮಾತನಾಡಿಕೊಂಡರು. ನಂತರ ಎಲ್ಲ ದೇವತೆಗಳು ಸೇರಿ ಬಲಿಯ ಹತ್ತಿರಕ್ಕೆ ಬಂದು ಸಮುದ್ರ ಮಂಥನದ ಪ್ರಸ್ತಾವವನ್ನು ಇಟ್ಟರು. ಆಗ ದೈತ್ಯರ ರಾಜನಾದ ಬಲಿಯು ಸಹ ಮನಸ್ಸಿನಲ್ಲಿಯೇ ವಿಚಾರ ಮಾಡಿಕೊಂಡನು, ಇದರಿಂದ ನನಗೂ ಸಹ ಲಾಭವಾಗುತ್ತದೆ ಎಂದು ನಾನು ಅಮರರಾಗಬಹುದು ಎಂದು ಒಪ್ಪಿಕೊಂಡನು. ನಂತರ ಸಮುದ್ರದ ಮಂಥನಕ್ಕೆ ಸಲುವಾಗಿ ಮಂದರಾಚಲ ಪರ್ವತವ ಸ್ಥಾಪಿಸಿದರು. ವಾಸುವಿನ ಸರ್ಪಕ್ಕೆ ಹಗ್ಗ ಮಾಡಿಕೊಂಡರು. ಸ್ವಯಂ ವಿಷ್ಣುವೇ ಆಮೆಯ ರೂಪವನ್ನು ಧರಿಸಿ ಆ ಪರ್ವತದ ಕೆಳಗೆ ತನ್ನ ಬೆನ್ನನ್ನು ಕೊಟ್ಟರು. ಏಕೆಂದರೆ ಯಾವುದೇ ಕಾರಣಕ್ಕೂ ಪರ್ವತವನ್ನು ಅಲುಗಾಡಬಾರದು ಎಂಬ ಉದ್ದೇಶದಿಂದ ವಿಷ್ಣುವು ಆಮೆಯಾದನು. ನಂತರ ಗಿಂತ ಕಮ್ಮಿಯಿಲ್ಲ, ನೀವೇ ಬಾಲವನ್ನು ಹಿಡಿದುಕೊಳ್ಳಿ, ನಾವು ಮುಖದ ಭಾಗವನ್ನು ಹಿಡಿದುಕೊಳ್ಳುತ್ತೇವೆ ಎಂದರು. ಆಗ ದೇವತೆಯರು ಆಗಲಿ ಎಂದು ಹೇಳಿದರು. ಆಗ ಸಮುದ್ರ ಮಂಥನವನ್ನು ನಡೆಯುವುದು ಶುರುವಾಯಿತು. ದೇವತೆ ಮತ್ತು ದೈತ್ಯರು ಇಬ್ಬರೂ ಸಹ ಸಹಭಾಗಿಯಾಗಿ ಸಮುದ್ರ ಮಂಥನ ಮಾಡುತ್ತಲೇ ಒಂದು ಕಾಲಕೂಟ ವಿಷವನ್ನು ಹೊರಗೆ ಬಂದಿತು. ದೈತ್ಯರು ಭಯಭೀತರಾದರು. ನಾವೆಲ್ಲರೂ ಸಾಯುತ್ತೇವೆ, ಓಡಿ ಹೋಗೋಣ ಎಂದು ಹೆದರಿಬಿಟ್ಟರು. ಆಗ ದೇವತೆಯರು, ನಾವೆಲ್ಲ ಭಗವಾನ್ ಶಿವನ ಹತ್ತಿರ ಹೋಗಿ ಅವರಲ್ಲೇ ಈ ಸಮಸ್ಯೆಯನ್ನು ಬಗೆಹರಿಸು ಎಂದು ಮಹಾದೇವನನ್ನು ಕೇಳೋಣ ಎಂದರು. ಸಮುದ್ರ ಮಂಥನದಿಂದ ವಿಷವನ್ನು ಬಂದಿದೆ. ಇದು ಪೃಥ್ವಿಗೆ ಸಂಕಟವಾಗಿದೆ. ನೀವು ಯಾರೂ ಹೆದರಬೇಡಿ ಎಂದನು ಶಿವ. ಈ ವಿಷವನ್ನು ಕುಡಿಯುವೆ, ನಾನು ನನ್ನ ಗಂಟಲಿನಲ್ಲೇ ಹಿಡಿದುಕೊಳ್ಳುತ್ತೇನೆ ಎಂದರು. ದೇವತೆಗಳು ಪ್ರಾರ್ಥನೆಯಿಂದ ಮಹಾದೇವ ಸಮುದ್ರದ ಮಂಥನಕ್ಕೆ ಬಂದು ವಿಷವನ್ನು ಕುಡಿದರು. ಆದರೆ ಅದು ಗಂಟಲಿನ ಕೆಳಗೆ ಹೋಗಲು ಬಿಡಲಿಲ್ಲ. ಆ ಕಾಲಕೂಟವು ವಿಷದಿಂದ ಶಿವನ ಗಂಟಲು ಬಣ್ಣವಾಯಿತು. ನೀಲಕಂಠ ಎಂದು ಸಹ ಹೆಸರು ಬಂತು. ಮತ್ತೆ ಮಂಥನ ಶುರುವಾಯಿತು. ಆಗ ಕಾಮಧೇನು ಎಂಬ ಆಕಳು ಬಂತು. ಇದು ಋಷಿಗಳು ಇಟ್ಟುಕೊಂಡರು. ಮತ್ತೆ ಒಂದು ಕುದುರೆಯೂ ಸಹ ಬಂತು. ಇದನ್ನು ದೈತ್ಯರಾಜವಾದ ಬಲಿಯನ್ನು ಇಟ್ಟುಕೊಂಡನು. ಇದರ ನಂತರ ಒಂದು ಐರಾವತ ಆನೆ ಬಂತು. ಇದನ್ನು ದೇವರಾಜ ಇಂದ್ರನು ಇಟ್ಟುಕೊಂಡನು. ಇದಾದ ಮೇಲೆ ಒಂದು ಕೌಸ್ತುಭಮಣಿ ಬಂತು. ಇದು ವಿಷ್ಣುದೇವ ಇಟ್ಟುಕೊಂಡರು. ನಂತರ ಲಕ್ಷ್ಮೀದೇವರು ಬಂದರು.
ಇವರು ವಿಷ್ಣುವಿನ ಹತ್ತಿರಕ್ಕೆ ಹೋದರು. ನಂತರ ಧನ್ವಂತರಿ ದೇವ ಅಮೃತದ ತಂಬಿಗೆ ಹಿಡಿದುಕೊಂಡು ಪ್ರಕಟರಾದರು. ಧನ್ವಂತರಿ ಕೈಯಿಂದ ಅಮೃತದ ತಂಬಿಗೆಯನ್ನು ದೈತ್ಯರು ಕಸಿದುಕೊಂಡರು. ಅದರ ಸಲುವಾಗಿ ದೈತ್ಯರಲ್ಲಿಯೇ ನನಗೆ ಬೇಕು ಎಂದು ಜಗಳವಾಡತೊಡಗಿದರು. ಆಗ ದೇವತೆಯರು ಹೆದರಿ ಈಗ ನಾವು ಏನು ಮಾಡಬೇಕೆಂದು ಯೋಚಿಸಿ ಪುನಃ ಬ್ರಹ್ಮದೇವರ ಸನಿಹಕ್ಕೆ ಬಂದರು. ಆಗ ಬ್ರಹ್ಮದೇವರು ಹೇಳಿದನು, ದುರ್ವಾಸ ಋಷಿಯ ಶಾಪದಿಂದ ದೇವತೆಯರಿಗೆ ಯುದ್ಧ ಮಾಡಲು ಸಮಕ್ಷರಿಲ್ಲ. ಆಗ ನಾವು ಏನು ಮಾಡಬೇಕೆಂದು ಯೋಚಿಸಿದಾಗ ಬ್ರಹ್ಮ ಹೇಳಿದನು, ನೀವು ಎಲ್ಲರೂ ಹೋಗಿ ವಿಷ್ಣುದೇವರಿಗೆ ಶರಣಾಗಿರಿ, ಅವರೇ ಏನಾದರೂ ಒಂದು ಉಪಾಯ ಹುಡುಕಿ ನಿಮ್ಮನ್ನು ಸಹಾಯ ಮಾಡುತ್ತಾನೆ ಎಂದು ಹೇಳಿದರು. ಆಗ ಎಲ್ಲ ದೇವತೆಯರು ಸೇರಿ ವಿಷ್ಣುವಿನ ಸನಿಹಕ್ಕೆ ಬಂದರು. ಏನಾದರೂ ಮಾಡಿ ನಮ್ಮನ್ನು ಸಹಾಯ ಮಾಡಿ ಎಂದು ಬೇಡಿಕೊಂಡರು. ಆಗ ವಿಷ್ಣುದೇವರು ದೇವತೆಯರ ಸಲುವಾಗಿ ನಾನು ಏನು ಬೇಕಾದರೂ ಮಾಡುವೆನೆಂದು ಮೋಹಿನಿ ರೂಪವನ್ನು ಧರಿಸಿದರು. ಆಗ ಸುಂದರವಾದ ಮೋಹಿನಿ ರೂಪಕ್ಕೆ ರಾಕ್ಷಸರು ಬೆರಗಾಗಿ ಹೋದರು. ನೀನೇ ನಿನ್ನ ಕೈಯಿಂದ ಅಮೃತ ಕುಡಿಸು ಎಂದರು. ಮೋಹಿನಿ ಎಂದಳು, ದೈತ್ಯರು ಮತ್ತು ದಾನವರು, ಮಹರ್ಷಿ ಕಶ್ಯಪನ ಪುತ್ರರು ಮತ್ತೆ ಏಕೆ ಜಗಳವಾಡುತ್ತೀರಿ? ನಾನಂತೂ ಒಂದು ಸ್ವೇಚ್ಛೆ ಸ್ತ್ರೀಯಾಗಿದ್ದೇನೆ. ಬುದ್ಧಿವಂತರು ಮನುಷ್ಯರಾದವರು ಇಂತಹ ಸ್ತ್ರೀಯ ಮೇಲೆ ವಿಶ್ವಾಸ ಇಡುವುದಿಲ್ಲ. ನೀವು ಹೇಗೆ ನನ್ನ ಮೇಲೆ ವಿಶ್ವಾಸ ಇಡುತ್ತಿದ್ದೀರಿ ಎಂದಾಗ ದೈತ್ಯರು ಹೇಳಿದರು, ಸುಂದರಿ, ನಿನ್ನ ಮೇಲೆ ಪೂರ್ಣ ವಿಶ್ವಾಸವಿದೆ ನಮಗೆ. ನೀನು ಯಾವ ರೀತಿ ಪ್ರಕಾರ ಹಂಚುತ್ತೀಯೋ ಅದೇ ರೀತಿ ಕುಡಿತೆ ಎಂದರು. ಹಾಗಾದರೆ ದೈತ್ಯರು ಮತ್ತು ದೇವತೆಯರು ಬೇರೆ ಬೇರೆ ಸಾಲಿನಲ್ಲಿ ಕುಳಿತುಕೊಳ್ಳಿರಿ ಎಂದಳು. ನಾನು ಎಲ್ಲರಿಗೂ ಸಹ ಸರಿಸಮಾನವಾಗಿ ಈ ಅಮೃತವನ್ನು ಹಂಚುತ್ತೇನೆ ಎಂದಳು. ಆಗ ದೈತ್ಯರು ಸರಿ, ನಮಗೇನೂ ಅಭ್ಯಂತರವಿಲ್ಲ ಎಂದರು. ಆಗ ಮೋಹಿನಿಯಾದ ವಿಷ್ಣುವು ಆವಾಗ ದೇವತೆಯರಿಗೆ ಒಂದು ಸಾಲಿನಲ್ಲಿ ಮತ್ತು ಇನ್ನೊಂದು ಸಾಲಿನಲ್ಲಿ ದೈತ್ಯರಿಗೆಯನ್ನು ಕುಳಿತುಕೊಳ್ಳಲು ಹೇಳಿದಳು. ಆಗ ರಾಕ್ಷಸರನ್ನು ಒಪ್ಪಿಕೊಂಡರು. ರಾಕ್ಷಸರು ಆ ಮೋಹಿನಿ ರೂಪಕ್ಕೆ ಬೆರಗಾಗಿ ಅಮೃತವನ್ನು ಕುಡಿಯುವುದೇ ಮರೆತುಬಿಟ್ಟರು. ಭಗವಾನ್ ವಿಷ್ಣುವಿನ ಆಟವನ್ನು ದೈತ್ಯನಾದ ರಾಹುವಿಗೆ ತಿಳಿಯಿತು. ರಾಹುವನ್ನು ಮನದಲ್ಲಿಯೇ ವಿಚಾರ ಮಾಡಿದನು, ಇವರೆಲ್ಲರೂ ಈ ಮೋಹಿನಿ ರೂಪಕ್ಕೆ ಬಲಿಯಾಗಿದ್ದಾರೆ. ಇವರು ಯಾರೂ ಸಹ ನನ್ನ ಮಾತನ್ನು ಕೇಳುವ ಪರಿಸ್ಥಿತಿಯಲ್ಲಿ ಇವರು ಇಲ್ಲ. ಈಗ ನಾನೇನಾದರೂ ಮಾಡಬೇಕಾಗುತ್ತದೆ ಎಂದು ವಿಚಾರ ಮಾಡಿದನು. ಆಗ ರಾಹು ಮತ್ತು ಕೇತುರು ಇಬ್ಬರೂ ಸಹ ದೇವತೆಯರ ವೇಷವನ್ನು ಧರಿಸಿಕೊಂಡರು. ಇವರ ಸರತಿ ಸಾಲಿನಲ್ಲಿಯೇ ಬಂದುಕೊಂಡರು. ಇದನ್ನು ದೇವತೆಯರಿಗೆ ತಿಳಿಯಿತು. ವಿಷ್ಣುವಿಗೆ ತುಂಬ ಕೋಪ ಬಂದುಬಿಟ್ಟಿತು. ಆಗ ತನ್ನ ಚಕ್ರವನ್ನು ತೆಗೆದನು. ರಾಹು ಮತ್ತು ಕೇತುವಿನ ಕುತ್ತಿಗೆಯನ್ನು ಹಾರಿಸಿದನು. ಇದೇ ರಾಹು ಮತ್ತು ಕೇತು ಗ್ರಹಗಳಾಗಿ ಅಂತರಿಕ್ಷದಲ್ಲಿ ಸ್ಥಾಪನವಾದವು. ದೇವತೆ ಮತ್ತು ದೈತ್ಯರ ನಡುವೆ ಅಮೃತದ ಸಲುವಾಗಿ ತುಂಬ ದೊಡ್ಡ ಯುದ್ಧವೇ ನಡೆಯತೊಡಗಿತು. ದೇವತೆಯರು ಅಮೃತ ಸೇವಿಸಿ ಬಲಿಷ್ಠರಾಗಿದ್ದರಿಂದ ದೇವತೆಯರೇ ಸಹ ಅದನ್ನು ಯುದ್ಧ ಗೆಲ್ಲಿದರು. ನಂತರ ಸ್ವರ್ಗಲೋಕವನ್ನು ಪಡೆದುಕೊಂಡರು. ಈ ಕಥೆ ನಿಮಗೆ ಇಷ್ಟವಾದರೆ ಲೈಕ್ ಮತ್ತು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.